ಜೈಲಿನಲ್ಲಿದ್ರೂ ಕೂಡ ಚಾಳಿ ಬಿಡದ ಪ್ರಜ್ವಲ್ ರೇವಣ್ಣ ಮೊಬೈಲ್ ವಿಡಿಯೋ ಪುರಾಣ ಬಟಾಬೈಲಾಗಿದೆ. ಮೊಬೈಲ್ನಲ್ಲಿ ಬಿಂದಾಸ್ ಮಾತುಕತೆ, ಅಶ್ಲೀಲ ವಿಡಿಯೋಗಳ ಸರಮಾಲೆ, ಜೊತೆಗೆ ನೋಟ್ಬುಕ್ನಲ್ಲಿ ಮೊಬೈಲ್ ಫೋನ್ ನಂಬರ್ಗಳು. ಕರ್ತವ್ಯ ಲೋಪ ಎಸಗಿದಂತಹ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದ್ದು, ಬೆರಾಕ್ಗೆ ಮೊಬೈಲ್ ಹೇಗೆ ಬಂತು ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರುವ ಪ್ರಜ್ವಲ್ ರೇವಣ್ಣ ಸೆರೆಮನೆಯಲ್ಲೂ ಸುಖಿ ಜೀವನ ನಡೆಸ್ತಾ ಇರೋದು ಬಯಲಾಗಿದೆ. ಬಿಗಿ ಭದ್ರತೆಯ ನಡುವೆಯೂ ಜೈಲಿನ ಯೂನಿಫಾರ್ಮ್ ಧರಿಸದೆ ಕಲರ್ ಬಟ್ಟೆ ಹಾಕೊಂಡು ಮೊಬೈಲ್ನಲ್ಲಿ ಮಾತನಾಡುತ್ತಾ ಬಿಂದಾಸ್ ಆಗಿ ಹರಟೆ ಹೊಡಿತಾ ಇದ್ದ ದೃಶ್ಯ ವೈರಲ್ ಆಗಿದ್ದು ಸಂಚಲನ ಸೃಷ್ಟಿಸಿದೆ. ಆ ಮೊಬೈಲ್ ಹಾಗೂ ವಿಡಿಯೋಗಳ ಸುತ್ತ ಹಲವು ಆರೋಪಗಳ ಉರುಳು ಸುತ್ತಿಕೊಂಡಿದೆ. ಪರಪ್ಪನಾಗ್ರಹಾರ ಜೈಲಿನಲ್ಲೂ ಪ್ರಜ್ವಲ್ ವಿಡಿಯೋ ಪುರಾಣ. ಮೊಬೈಲ್ನಲ್ಲಿ ಮಾತುಕತೆ, ಅಶ್ಲೀಲ ವಿಡಿಯೋಗಳ ಸರಮಾಲೆ. ಜೈಲು ಸೇರಿದ್ರೂ ಪ್ರಜ್ವಲ್ ರೇವಣ್ಣ ಪುರಾಣಗಳು ಹೆಡೆ ಬಿಚ್ತಾ ಇವೆ. ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ರು ಕಲಿತದ್ದು ಬಿಡದೆ ಚೇಷ್ಟೆ ಶುರುವಾಗಿದೆ. ಸಿಸಿಬಿ ರೇಡ್ ವೇಳೆ ಪ್ರಜ್ವಲ್ ಬ್ಯಾರಕ್ನಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಪತ್ತೆಯಾಗಿದೆ. ಸಂಬಂಧಿಕರ ಜೊತೆ ಮೊಬೈಲ್ನಲ್ಲಿ ಮಾತನಾಡ್ತಾ ಇರುವ ವಿಡಿಯೋ ಪತ್ತೆಯಾಗಿದೆ. ಮೊಬೈಲ್ ಅಲ್ಲದೆ ಒಂದು ನೋಟ್ಬುಕ್ ಕೂಡ ಪತ್ತೆಯಾಗಿದೆ. ನೋಟ್ಬುಕ್ನಲ್ಲಿ 30ಕ್ಕೂ ಹೆಚ್ಚು ಫೋನ್ ನಂಬರ್ಗಳು ಪತ್ತೆಯಾಗಿವೆ. ತಾಯಿಯ ನಂಬರ್ ಅನ್ನ ಪಾರ್ವತಿ ಅಂತ ಬರೆದಿರುವ ಪ್ರಜ್ವಲ್, ತಂದೆ ರೇವಣ್ಣ ನಂಬರ್ ಅನ್ನ ಶಿವಪ್ಪ ಅಂತ ಬರೆದಿಟ್ಟುಕೊಂಡಿದ್ದಾರೆ. ಇನ್ನು ಪ್ರಜ್ವಲ್ ಸ್ನೇಹಿತೆಯ ನಂಬರ್ ಅನ್ನ ಕೂಡ ನೋಟ್ಬುಕ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದುವರೆಗೆ ಮೊಬೈಲ್ ಪಾಸ್ವರ್ಡ್ ನೀಡಿಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಆದ್ರೆ ಮೊಬೈಲ್ ನನ್ನದಲ್ಲ, ಅದು ಇಲ್ಲಿಗೆ ಹೇಗ್ ಬಂತು ಗೊತ್ತಿಲ್ಲ ಅಂತ ಪ್ರಜ್ವಲ್ ಹೇಳಿದ್ದಾರೆ. ಜೈಲಿನಲ್ಲಿ ಸಿಸಿಬಿ ರೇಡ್ ಪ್ರಜ್ವಲ್ ರೇವಣ್ಣ ವಿಡಿಯೋ ಪುರಾಣ ಬಿಚ್ಚಿಟ್ಟಿದೆ. ಮೊಬೈಲ್ ಹಾಗೂ ಪೆನ್ ಡ್ರೈವ್ನಲ್ಲಿ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿವೆ. ಆ ಮೊಬೈಲ್ನಲ್ಲಿ 90 ವಿಡಿಯೋಗಳಿದ್ದವು ಎನ್ನಲಾಗಿದೆ. ಪ್ರಜ್ವಲ್ ರೇವಣ್ಣ ಮೊಬೈಲ್ನಲ್ಲಿ 90ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿವೆ. ಬ್ಯಾರಕ್ನಲ್ಲಿ ಸಿಕ್ಕಿರುವ ಮೊಬೈಲ್ ಆಂಧ್ರಪ್ರದೇಶ ರಿಜಿಸ್ಟ್ರೇಷನ್ ನಂಬರ್ ಆಗಿದೆ. ಏರ್ಟೆಲ್ ಕಂಪನಿಗೆ ಸೇರಿದ ಸಿಮ್ ಹಾಗೂ ಮೊಬೈಲ್ ಬಳಸಿದ್ದು ಪೆನ್ ಡ್ರೈವ್ ಹಾಗೂ ಮೊಬೈಲ್ ಚಾರ್ಜರ್ ಕೂಡ ಪತ್ತೆಯಾಗಿದೆ. IMEI ಮೂಲಕ ಮೊಬೈಲ್ ಯಾರ ಹೆಸರಿನಲ್ಲಿದೆ ಎಂಬ ತನಿಖೆ ನಡೆದಿದ್ದು, ಮೊಬೈಲ್ನಲ್ಲಿ ಯಾರ್ಯಾರಿಗೆ ಕರೆ ಎಂಬುದರ ಬಗ್ಗೆಯೂ ಕೂಡ ತನಿಖೆ ಸಾಗಿದೆ. ನಾನು ಜೈಲಿಗೆ ಹೋದಾಗ ಡೌಟ್ ಬಂದು ದಾಳಿ ಮಾಡಿಸಿದ್ದೇವೆ. ಯಾರನ್ನು ಟಾರ್ಗೆಟ್ ಮಾಡಿಲ್ಲ, ಗೃಹ ಸಚಿವ ಖರ್ಗೆ ಸ್ಪಷ್ಟನೆ. ಇನ್ನು ಪ್ರಜ್ವಲ್ ಬ್ಯಾರಕ್ನಲ್ಲಿ ಮೊಬೈಲ್ ಸಿಕ್ಕಿರುವ ಕುರಿತು ಪ್ರತಿಕ್ರಿಯಿಸಿರೋ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ನಾನು ಹೋದಾಗ ಲೋಪ ಕಂಡುಬಂತು, ಹೀಗಾಗಿ ರೇಡ್ ಮಾಡಿಸಿದ್ದೇವೆ ಎಂದಿದ್ದಾರೆ. ಯಾರು ವಿಡಿಯೋ ಮಾಡಿದ್ರು ಅನ್ನೋದನ್ನ ಬಹಿರಂಗ ಪಡಿಸಲ್ಲ, ವೈಫೈ ಯೂಸ್ ಮಾಡಿಲ್ಲ, ಯಾರ ಮೇಲೂ ವೈಯಕ್ತಿಕ ದಾಳಿ ಮಾಡಿಸಿಲ್ಲ ಅಂತ ಕ್ಲಾರಿಟಿ ನೀಡಿದ್ದಾರೆ. ಸ್ವಲ್ಪ ಹಳೇದಿದೆ. ನಾನು ಜವಾಬ್ದಾರಿ ವಹಿಸ್ಕೊಳ್ಳೋದಕ್ಕಿಂತ ಮುಂಚೆ ವಿಡಿಯೋ ಇರೋದು. ಒಂದು 6 ತಿಂಗಳ ಹಿಂದೆ ಇದೆ. ವೈಫೈ ಇಂದ ಅದು ಮಾಹಿತಿ ತಪ್ಪಿದೆ. ಇಲ್ಲ ನೋಡಿ, ಕೈಂಡ್ಲಿ ಎಕ್ಸ್ಕ್ಯೂಸ್ ಮೀ, ಅವೆಲ್ಲ ಮಾಹಿತಿಗಳು ನಾವು ಪಬ್ಲಿಕ್ ನಲ್ಲಿ ಹೇಳಂಗೆ ಇಲ್ಲ. ಬೇರೆದು ಸಿಕ್ಕಿದೆ. ಇಟ್ ಇಸ್ ನಾಟ್ ಟಾರ್ಗೆಟೆಡ್ ಆಟ್ ಎನಿ ಇಂಡಿವಿಜುವಲ್. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾನು ಪ್ರಿಸನ್ಸಿಗೆ ಹೋದಾಗ ನನಗೆ ಕೆಲವು ಲೋಪಗಳು ಕಂಡುಬಂತು. ಅದು ಸರಿನಾ ಇಲ್ಲ ಅಂತ ನೋಡ್ಲಿಕ್ಕೆ ನಾನು ಒಂದು ತನಿಖಾ ತಂಡನ ರಚನೆ ಮಾಡಿ ನಾನು ಕಳಿಸಿದ್ದೆ. ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಪ್ರಜ್ವಲ್ ರೇವಣ್ಣ ಆರ್ ಎನಿಬಡಿ ಎಲ್ಸ್. ಅವರದ್ದೇ ಸರ್ಕಾರ ತನಿಖೆ ಮಾಡ್ಲಿ ಎಂದ HD ರೇವಣ್ಣ. ಇನ್ನು ನಾನೇ ದಾಳಿ ಮಾಡಿಸಿದ್ದು ಎಂದ ಗೃಹ ಸಚಿವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಮಾಜಿ ಸಚಿವ HD ರೇವಣ್ಣ, ಅವರದ್ದೇ ಸರ್ಕಾರ ಇದೆ, ಅವರ ಇಲಾಖೆಗೆ ಬರುತ್ತೆ, ಏನ್ ತನಿಖೆ ಮಾಡ್ತಾರೋ ಮಾಡ್ಲಿ ಎಂದಿದ್ದಾರೆ. ರಾಜ್ಯದ ಗೃಹ ಸಚಿವರು ನಾನೇ ಮಾಡಿಸಿದ್ದು ಅಂತ ಹೇಳಿದರು ಅಲ್ವಾ? ಆದ್ರಿಂದ ಅವ್ರದೇ ಸರ್ಕಾರ ಇದೆ, ಅವ್ರದೇ ಸರ್ಕಾರ. ಗೃಹ ಮಂತ್ರಿಗಳೇ ಹೇಳಿದ್ದಾರೆ, ನಾನೇನು ರಿಯಾಕ್ಟ್ ಮಾಡೋದಿದೆ ಸರ್? ಅವ್ರದೇ ಸರ್ಕಾರ ಇದೆ, ಯಾವ ರೀತಿ ಬೇಕಾದ್ರೆ ತನಿಖೆ ಮಾಡಿ ರಿಪೋರ್ಟ್ ತೋರಿಸ್ಕೊಂಡು ನಾನೇನು ಅದಕ್ಕೇನಂತ.
ಒಟ್ಟಾರೆ ಸಾಮಾನ್ಯವಾಗಿ ಜೈಲುಗಳಲ್ಲಿ ಖೈದಿಗಳು ತಾವು ಮಾಡಿದ ತಪ್ಪುಗಳನ್ನ ತಿದ್ದಿಕೊಂಡು ಸತ್ಪ್ರಜೆಯಾಗಲು ಅವಕಾಶ ಇದೆ. ಆದ್ರೆ ಚಾಳಿ ಬಿಡದ ಚಾಲಾಕಿ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೂ ಮತ್ತೆ ಅದನ್ನೇ ಮುಂದುವರಿಸಿರೋದು ನಿಜಕ್ಕೂ ಖೇದಕರ. ಶಿವಕುಮಾರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.